ವೆಲ್ಕಮ್ ಟು ಮೈ ಟ್ರಾವೆಲ್ ಬ್ಲಾಗ್ ಧರ್ಮಸ್ಥಳ ಟು ಕುಕ್ಕೆ. ಹಾಯ್ ಹೆಲೋ ನಮಸ್ಕಾರ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಬಸ್ ಕನೆಕ್ಟಿವಿಟಿಯಿಂದ ಧರ್ಮಸ್ಥಳಕ್ಕೆ ಹೇಗೆ ಹೋಗ್ಬೇಕಂತ ಹೇಳ್ತೀನಿ. ಸೊ ಫಸ್ಟ್ ಬಸ್ ಬಂದು ಬೆಳಗಿನ ಜಾವ 4:30 ಸ್ಟಾರ್ಟ್ ಆಗಿ ರಾತ್ರಿ 11:45ವರೆಗೂ ಇರುತ್ತೆ. ತುಂಬಾ ಬಸ್ಸಸ್ ಅವೈಲೇಬಲ್ ಇದೆ. ಸೊ ಈಚ್ ಟಿಕೆಟ್ ಪ್ರೈಸ್ ಬಂದು 362 ರುಪೀಸ್ ಆಗುತ್ತೆ. ರಿಸರ್ವೇಷನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಬನ್ನಿ ಹೋಗೋಣ. ಧರ್ಮಸ್ಥಳಕ್ಕೆ ಹೊರಡೋ ರೆಡ್ ಬಸ್ಸಸ್ ಎಲ್ಲ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಟರ್ಮಿನಲ್ 2A ಪ್ಲಾಟ್ಫಾರ್ಮ್ 3 ಹತ್ರ ಇರುತ್ತೆ. ಸ್ಲೀಪರ್ ಬಸ್ಸಸ್ ಎಲ್ಲ ಪ್ಲಾಟ್ಫಾರ್ಮ್ 2 ಹತ್ರ ಇರುತ್ತೆ. ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಬುಕ್ ಮಾಡಿರೋದು 10:17ಗೆ ಹೊರಡೋ KSRTC ರೆಡ್ ಬಸ್ನಲ್ಲಿ ಸೀಟ್ನ ರಿಸರ್ವ್ ಮಾಡಿಸಿದ್ವಿ. ನಮ್ಮ ಬಸ್ ಪ್ಲಾಟ್ಫಾರ್ಮ್ 3 ಬಂತು. ನಮ್ಮ ಜರ್ನಿ ಕರೆಕ್ಟಾಗಿ 10:17ಗೆ ಸ್ಟಾರ್ಟ್ ಆಯಿತು. ಈ ಬಸ್ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಹಾಸನ್ ಮೂಲಕ ಹೋಗುತ್ತೆ. ಆಲ್ಮೋಸ್ಟ್ 7 hours ಜರ್ನಿ ಇರುತ್ತೆ. ನೀವೇನಾದರೂ ನೈಟ್ ಜರ್ನಿ ಮಾಡಬೇಕಂತ ಇದ್ರೆ ಬಸ್ಸಸ್ ಅಂತೂ ತುಂಬಾನೇ ಅವೈಲೇಬಲ್ ಇರುತ್ತೆ. ಬರೀ ರೆಡ್ ಬಸ್ ಅಷ್ಟೇ ಅಲ್ಲ, AC ಹಾಗೂ ಸ್ಲೀಪರ್ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಟಿಕೆಟ್ ಪ್ರೈಸಸ್ನಲ್ಲಿ ಡಿಫರೆನ್ಸ್ ಇರುತ್ತೆ. ಧರ್ಮಸ್ಥಳಕ್ಕೆ ಹೋಗೋ ಎಲ್ಲ ಬಸ್ಸಸ್ ಕೂಡ ಟರ್ಮಿನಲ್ 2A ನಲ್ಲಿ ಇರುತ್ತೆ. ಸೊ ಇವಾಗ ಆಲ್ಮೋಸ್ಟ್ 2 hours ಆದಮೇಲೆ ಬ್ರೇಕ್ ಕೊಟ್ಟಿದ್ದಾರೆ. 10 minutes ಬ್ರೇಕು. ಸೊ ಯಾವುದೇ ಬಸ್ಸು ಹಾಸನ ಮೇಲಿಂದ ಹೋಗ್ತಿದೆ ಅಂದರೆ ಈಗ ಆಲ್ಮೋಸ್ಟ್ ಇಲ್ಲೇ ಕೊಡೋದು ಸ್ಟಾಪ್ನ. ಇದು ಬಂದು ಹೋಟೆಲ್ ಹರಿಪ್ರಿಯ ಅಂತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಾವು ಧರ್ಮಸ್ಥಳ ರೀಚ್ ಆದ್ವಿ ಅರೌಂಡ್ 5 o'clock. ಸೊ ಆಲ್ಮೋಸ್ಟ್ 7 hours ಜರ್ನಿ ಇತ್ತು. ಸೊ ಈ ಸತಿ ನಾವು ಧರ್ಮಸ್ಥಳದಲ್ಲಿ ದೇವಸ್ಥಾನದ ಹಿಂದ್ಗಡೆ ಲೊಕೇಟ್ ಆಗಿರೋ ಗಾಯತ್ರಿ ಗೆಸ್ಟ್ ಹೌಸ್ನಲ್ಲಿ ರೂಮ್ಸ್ನ ಬುಕ್ ಮಾಡಿದ್ವಿ. ಸೊ ಈ ಗೆಸ್ಟ್ ಹೌಸ್ಗೆ ನೀವು ರೀಚ್ ಆಗ್ಬೇಕಂದ್ರೆ ದೇವಸ್ಥಾನದ ಲೆಫ್ಟ್ ಸೈಡ್ನಲ್ಲಿ ಇರೋ ರೋಡ್ನಲ್ಲಿ ಹೋದ್ರೆ ಸಿಗುತ್ತೆ. ಧರ್ಮಸ್ಥಳದಲ್ಲಿ ದೇವಸ್ಥಾನದ ರೂಮ್ಸ್ನ ಬುಕ್ ಮಾಡೋಕ್ಕೆ ಯೂಸ್ ಆಗೋ ವೆಬ್ಸೈಟ್ನ ಸ್ಕ್ರೀನ್ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆನ್ಲೈನ್ನಲ್ಲಿ ನಮಗೆ ಈ ರೂಮ್ ಟೋಟಲ್ ಪ್ರೈಸ್ ಬಂದು 600 rupees ಆಯಿತು. ಈ ರೂಮ್ನಲ್ಲಿ 4 members ಆರಾಮಾಗಿ ಇರ್ಬೋದು. ಇಲ್ಲಿ ಬಾಲ್ಕನಿ ಕೂಡ ಇದೆ. ಈ ಪರ್ಟಿಕ್ಯುಲರ್ ಗೆಸ್ಟ್ ಹೌಸ್ನಲ್ಲಿ ಬರೀ ಆನ್ಲೈನ್ ಬುಕ್ಕಿಂಗ್ಗೆ ಮಾತ್ರ ರೂಮ್ಸ್ ಕೊಡೋದು. ವಿತೌಟ್ ಬುಕ್ಕಿಂಗ್ ಅಂದರೆ ನೀವು ಸಾಕೇತ್ ಗೆಸ್ಟ್ ಹೌಸ್ನ ವಿಸಿಟ್ ಮಾಡ್ಬೋದು. ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ಮಾಡೋಕ್ಕೆ. ಸೊ ದರ್ಶನ ಟೈಮಿಂಗ್ಸ್ ಬಂದು 6:30 2 o'clock. ಆಮೇಲೆ ಸಂಜೆ 5 ಗಂಟೆಯಿಂದ ರಾತ್ರಿ 8:30ವರೆಗೆ ಇರುತ್ತೆ. ಇವಾಗ ದರ್ಶನ ಲೈನ್ಸ್ ಹಾಗೂ ರೂಲ್ಸ್ ಕೂಡ ತುಂಬಾ ಚೇಂಜ್ ಆಗಿದೆ. ದರ್ಶನಕ್ಕೆ ಹೋಗೋಕ್ಕೆ ಕಂಪಲ್ಸರಿ ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕು. ಹಾಗೆ ನೀವೇನಾದರೂ ಬ್ಯಾಕ್ ಪ್ಯಾಕ್ ಅಥವಾ ಸ್ಮಾಲ್ ಲಗೇಜ್ ಇದ್ದರೆ ಅದನ್ನು ಲಾಕರ್ ರೂಮ್ನಲ್ಲಿ ಇಟ್ಟು ಬರಬೇಕಾಗತ್ತೆ. ಬರೀ ಸ್ಮಾಲ್ ಪರ್ಸ್, ಹ್ಯಾಂಡ್ ಬ್ಯಾಗ್ಸ್ ಮಾತ್ರ ಅಲೋ ಇರೋದು. ಸೊ ಇವಾಗ ದರ್ಶನ ಎಲ್ಲ ಆಯಿತು. ಸೊ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಯೂಶಲಿ ನಾವು ಬ್ರೇಕ್ಫಾಸ್ಟ್ಗೆ ದೇವಸ್ಥಾನದ ರೈಟ್ ಸೈಡ್ನಲ್ಲಿರೋ ತೃಪ್ತಿ ಹೋಟೆಲ್ನಲ್ಲಿ ಹೋಗ್ತೀವಿ. ಸೊ ನೀವು ಕೂಡ ಧರ್ಮಸ್ಥಳಕ್ಕೆ ಬಂದಾಗ ಅಲ್ಲಿಂದ ಜಸ್ಟ್ 18 kilometers ದೂರದಲ್ಲಿರೋ ಸೌತಡ್ಕ ಗಣಪತಿ ದೇವಸ್ಥಾನನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಗೌರ್ಮೆಂಟ್ ಬಸ್ಸಸ್ ಹಾಗೂ ಟ್ಯಾಕ್ಸಿ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಬೋದು. ಧರ್ಮಸ್ಥಳಕ್ಕೆ ವಾಪಸ್ ರೀಚ್ ಆದಮೇಲೆ ನಾವು ದೇವಸ್ಥಾನದ ಅನ್ನಪ್ರಸಾದಕ್ಕೆ ಹೋದ್ವಿ. ಸೊ ನೀವು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ರೆ ಯಾವುದೇ ಪ್ಲೇಸಸ್ ನೋಡಬೇಕಂತ ಇದ್ದರೆ ಇಲ್ಲಿ ನೋಡಿ, ಈ ಪ್ಲೇಸಸ್ನೆಲ್ಲ ನೀವು ವಿಸಿಟ್ ಮಾಡ್ಬೋದು. ಸೊ ನವರಾತ್ರಿ ಆಗಿರೋದ್ರಿಂದ ಧರ್ಮಸ್ಥಳದಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಿದೆ, ಬನ್ನಿ ತೋರಿಸಿ.
ಹಾಕ್ಬೇಕು ಮತ್ತೆ ಈಗ ಬಾಯ್ಲಿ ಬಾಯ್ಲಿ ನಾನು ಹಾಕ್ತೀನಿ ಬಾಯ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇವಾಗ ಧರ್ಮಸ್ಥಳದಲ್ಲೇ ಇದ್ದೀವಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಕುಕ್ಕೆಗೆ 5 ಮಿನಿಟ್ಸ್ ಇಂಟರ್ವಲ್ನಲ್ಲಿ ಸಾಕಷ್ಟು ಬಸ್ಸಸ್ ಅವೈಲೇಬಲ್ ಇರುತ್ತೆ. ಬನ್ನಿ. ನಾವು ಧರ್ಮಸ್ಥಳದಿಂದ ಕುಕ್ಕೆಗೆ ಬೆಳಗ್ಗೆ 8:45ಗೆ ಹೊರಡೋ ಬಸ್ನಲ್ಲಿ ಹೋದ್ವಿ. ನಿಮಗೆ ಬಸ್ ಜೊತೆ ಇಲ್ಲಿ ಟ್ಯಾಕ್ಸೀಸ್ ಕೂಡ ಅವೈಲೇಬಲ್ ಇರುತ್ತೆ. ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗೋ ದಾರಿನಲ್ಲಿ ನೇಚರ್ ವ್ಯೂ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನೀವು ಕೂಡ ಮಿಸ್ ಮಾಡದೆ ವ್ಯೂ ನೋಡಿ. ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗೋಷ್ಟರಲ್ಲಿ 10:20 ಆಗಿತ್ತು. ಆಲ್ಮೋಸ್ಟ್ 1 hour 30 minutes ಜರ್ನಿ ಆಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆದಮೇಲೆ ನೀವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನನ ಕೂಡ ವಿಸಿಟ್ ಮಾಡ್ಬೋದು. ಕುಕ್ಕೆಯಿಂದ ಬೆಂಗಳೂರಿಗೆ ಹೋಗೋಕ್ಕೆ ನಾವು 2:45 ಹೊರಡೋ ಬಸ್ನಲ್ಲಿ ಟಿಕೆಟ್ನ ಬುಕ್ ಮಾಡಿಸಿದ್ವಿ. ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.